ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಸಂಘಟನೆ ರಿಜಿಸ್ಟ್ರೇಷನ್ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಮ್ಮೆ ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಸಂಘಟನೆ ರಿಜಿಸ್ಟ್ರೇಷನ್ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ನವರಷ್ಟು ಹೇಡಿಗಳು ಯಾರೂ ಇಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪಥಸಂಚಲನ ಮಾಡಲು ಅವರು ಪರವಾನಗಿ ಕೇಳಿಲ್ಲ. ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತಾರೆ, ಆದರೆ ಮನುಸ್ಮೃತಿ ಅವರ ಮನೆಯಲ್ಲೇ ಪಾಲನೆ ಮಾಡ್ತಾ ಇಲ್ಲ ಅಂತ ಆರ್ಎಸ್ಎಸ್ ವಿರುದ್ಧ ಮತ್ತೊಮ್ಮೆ ಮುಗಿಬಿದ್ದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಸಂಘಟನೆ ರಿಜಿಸ್ಟ್ರೇಷನ್ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಆರ್ಎಸ್ಎಸ್ನವರಷ್ಟು ಹೇಡಿಗಳು ಯಾರೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಪಥಸಂಚಲನ ಮಾಡಲು ಅವರು ಪರವಾನಗಿ ಕೇಳಿಲ್ಲ. ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತಾರೆ, ಆದರೆ ಮನುಸ್ಮೃತಿ ಅವರ ಮನೆಯಲ್ಲೇ ಪಾಲನೆ ಮಾಡ್ತಾ ಇಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಅವರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ, ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್, ಅಂದರೆ ದೇಶದ್ರೋಹಿಗಳು ಯಾರು, ಯಾರ್ಯಾರು ಸಮಾಜದಲ್ಲಿ ಏನೋ ಈ ಕೋಮದ ವಿಷ ಬೀಜವನ್ನು ಬಿಚ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಧರ್ಮಗಳಲ್ಲಿ ಅಸೂಯೆ ಉಂಟು ಮಾಡ್ತಾರೆ, ಯಾರು ಏನು ಹಿಂದುಳಿದ ವರ್ಗದವರು ಇರ್ಬೋದು, ಸಮಾಜದ ಕಟ್ಟಕಡೆಯ ಸಮಾಜಗಳಿಗೆ ಆರ್ಥಿಕ ಹಾಗೂ ಸಾಮಾಜಿಕ ನ್ಯಾಯದಿಂದ ದೂರ ಇಡ್ತಾರೆ, ಆ ಎಲ್ಲ ತತ್ವಗಳು, ಆ ಎಲ್ಲ ಸಿದ್ಧಾಂತಗಳು, ಆ ಎಲ್ಲ ಸಂಘಟನೆಗಳು ನಿಜವಾದ ದೇಶದ್ರೋಹಿ ಅಂತ ಅವ್ರು ಹೇಳಿದ್ದಾರೆ. ದಯವಿಟ್ಟು ಅದು ಸ್ಪೀಚ್ ಓದಿ. ಈ ಸಂದರ್ಭದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು, ಧರ್ಮಗಳಿಗೆ ಜಗಳ ಹಚ್ತಾ ಇರೋದು ಯಾರು, ಯಾರೇ ಇರ್ಬೋದು ಸಂಘಟನೆಗಳು, ಅದು ಯಾವುದೇ ಧರ್ಮಕ್ಕಿರ್ಬೋದು, ಅವರೆಲ್ಲರೂ ಕೂಡ ನಿಷೇಧ ಮಾಡಬೇಕು. ನನ್ನ ಪ್ರಕಾರ ಯಾರು ನಮ್ಮ ದೇಶದ, ನಮ್ಮ ರಾಜ್ಯದ ಮತ್ತು ನಮ್ಮ ಸಮಾಜಗಳ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ಹಿನ್ನಡೆ ಆಗ್ತಾರೋ ಆ ತತ್ವ ನಮಗೆ ಬೇಡ. RSS ಬ್ಯಾನ್ ಅಂತ ಮೆನ್ಷನ್ ಮಾಡಿಲ್ಲ. RSSನ ಚಟುವಟಿಕೆಗಳು ಸರ್ಕಾರ ಇದರಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿದ್ರಿ. AICC ಅಧ್ಯಕ್ಷರು ಬ್ಯಾನ್ ವಿಚಾರ ಬಗ್ಗೆ ಮಾತಾಡಿದ್ರು. ಸೊ ಕಾಂಗ್ರೆಸ್ನಲ್ಲಿ ಈ ವಿಚಾರದಲ್ಲಿ ಫರ್ಮ್ ಸ್ಟ್ಯಾಂಡ್ ಇಲ್ಲ. ಫರ್ಮ್ ಸ್ಟ್ಯಾಂಡ್ ಇಲ್ಲ ಅಂದರೆ ಹೇಗೆ? AICC ಅಧ್ಯಕ್ಷರು ಯಾರು? AICC ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನೇನ್ರಿ ಫರ್ಮ್ ಸ್ಟ್ಯಾಂಡ್? ನಿನ್ನೆನೇ ನಾನು ಹೇಳಿದ್ದೀನಿ. ಅವ್ರು ಹೇಳಿದ್ದಲ್ಲ, ಸರ್ಕಾರ ಇಲ್ಲಿ ಮಾಡ್ತಾ ಇಲ್ಲ. ನೋಡಿ, ಬ್ಯಾನ್ ಅಂತಲ್ಲ, ಸಿ ವೆನ್ ದೇ ಆರ್ ನಾಟ್ ಇವನ್ ರಿಜಿಸ್ಟರ್ಡ್, ಎಲ್ಲಿ ಹುಡ್ಕೊಂಡು ಹೋಗ್ತೀರ ಅವರಿಗೆ? ಅವರಷ್ಟು ಹೇಡಿಗಳೇ ಯಾರಿಲ್ಲ. ರಿಜಿಸ್ಟ್ರೇಷನ್ ಯಾಕ್ರಿ ಮಾಡ್ತಾ ಇಲ್ಲ? ಈಗ ಏನೋ ಒಂದು ದೊಡ್ಡ ಅನಾಹುತ 250 ಕಡೆ ನಾವು ಪಥಸಂಚಲನ ಮಾಡ್ತೀನಿ ಅಂತ ಹೇಳಿದವರು ಬರೀ ಮಾಹಿತಿಗಾಗಿ ಕೊಟ್ಟಿದ್ದಾರೆ, ಪರ್ಮಿಷನ್ನೇ ಕೇಳಿಲ್ಲ. ನಾನು ಯಾಕೆ ಪರ್ಮಿಷನ್ ಕೇಳಿಲ್ಲ ಅಂತ ಕೇಳ್ತಾ ಇರೋದು ಅಷ್ಟೇ. 100 ವರ್ಷದಲ್ಲಿ ಎಲ್ಲೂ ಕೂಡ ಮಾಡಿದಾಗ ಎಲ್ಲೂ ಈಗ 100 ವರ್ಷ ಇಲ್ಲಪ್ಪ, 100 ವರ್ಷ ಮಾಡಿಲ್ಲ ಅಂತ 101ನೇ ವರ್ಷನೂ ಮಾಡ್ಬೇಕಂತ ಏನಾದರೂ ಇದೆಯಾ? ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದ್ರು, ಒಪ್ತೀರಾ? ಯಾಕೆ ಇವರು ಆ ಬ್ಯಾನನ್ನು ತೆಗೆದಿದ್ದು? ಯಾಕೆ ಇವರು ಹೋಗಿ ಸರ್ದಾರ್ ಪಟೇಲ್ ಅವರು ಕೈಕಾಲು ಬಿದ್ದು ಇಲ್ಲ ನಾವು ಇನ್ನು ಮುಂದೆ